ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಮಾಸ್ಟರ್ ಅಕಾಡೆಮಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು BA ಫಸ್ಟ್ ಸೆಮಿಸ್ಟರ್ ಹಿಸ್ಟ್ರಿ ಆಫ್ ಇಂಡಿಯಾ ಚಾಪ್ಟರ್ ವೈಸ್ ಏನಿದೆಯಲ್ಲ ಇಂಪಾರ್ಟೆಂಟ್ 2 ಮಾರ್ಕಸ್ 5 ಮಾರ್ಕಸ್ ಆ್ಯಂಡ್ 10 ಮಾರ್ಕಸ್ ಕ್ವಶನ್ಸ್ ನೋಡೋಣ. ಇದರಲ್ಲಿ ಏನಿದೆ, ಇಂಗ್ಲೀಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ ಇದೆ. ಹಿಸ್ಟ್ರಿ ಆಫ್ ಇಂಡಿಯಾದಲ್ಲಿ ನಾವು ಏನು ನೋಡ್ತೇವೆ, ಫ್ರಾಮ್ ಅರ್ಲಿ ಟೈಮ್ಸ್ ಆಫ್ ಕುಶಾನಸ್ ಏನಿದೆ, ಕುಶಾನ ಸಾಮ್ರಾಜ್ಯದಿಂದ ಇಲ್ಲಿ ನೋಡ್ತೇವೆ. ಯೂನಿಟ್ 1 ರೀಕನ್ಸ್ಟ್ರಕ್ಟಿಂಗ್ ಅರ್ಲಿ ಇಂಡಿಯನ್ ಹಿಸ್ಟ್ರಿ, ಇಲ್ಲಿ ಘಟಕ ಒಂದೇನಿದೆ, ಭಾರತದ ಪ್ರಾರಂಭಿಕ ಇತಿಹಾಸದ ಪುನರ್ನಿರ್ಮಾಣ ಅಂಥೇಳಿ ನೋಡ್ತೀವಿ. ಈ ಯೂನಿಟ್ನಲ್ಲಿ ನಿಮಗೆ ಕೇಳುವಂಥ 2 ಮಾರ್ಕಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ಡಿಫೈನ್ ಆರ್ಕಿಯೋಲಾಜಿ, ಪುರಾತತ್ವ ಎಂದರೆ ಏನು ಅಂತ ಕೇಳಿದ್ದಾರೆ. ಸೆಕೆಂಡ್ ಒನ್ ಕ್ವಶನ್, ವಾಟ್ ಈಸ್ ಎಪಿಗ್ರಾಫಿ, ಅಂದರೆ ಶಾಸನಶಾಸ್ತ್ರ ಎಂದರೇನು ಅಂತ ಕೇಳಿದ್ದಾರೆ. ಥರ್ಡ್ ಕ್ವಶನ್, ಮೆನ್ಷನ್ ಎನಿ 2 ಲಿಟ್ರಲಿ ಸೋರ್ಸಸ್ ಆಫ್ ಆನ್ಸಿಸೆಂಟ್ ಇನ್ ಇಂಡಿಯನ್ ಹಿಸ್ಟ್ರಿ, ಅಂದರೆ ಭಾರತದ ಪ್ರಾಚೀನ ಇತಿಹಾಸದ 2 ಸಾಹಿತ್ಯ ಮೂಲಗಳನ್ನು ಇಲ್ಲಿ ಉಲ್ಲೇಖಿಸಿ ಅಂತ ಕೇಳಿದ್ದಾರೆ. ಫೋರ್ತ್ ಕ್ವಶನ್, ವಾಟ್ ಈಸ್ ನ್ಯೂಮಿಸ್ಟೇಟ್ಮೆಟಿಕ್ಸ್, ಅಂದರೆ ನಾಣ್ಯಶಾಸ್ತ್ರ ಎಂದರೇನು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಫಿಫ್ತ್ ಕ್ವಶನ್, ರೈಟ್ 2 ಜಿಯೋಗ್ರಾಫಿಕಲ್ ಫ್ಯೂಚರ್ಸ್ ದ್ಯಾಟ್ ಇನ್ಫ್ಲೂಯೆನ್ಸ್ಡ್ ಇಂಡಿಯನ್ ಹಿಸ್ಟ್ರಿ, ಅಂದರೆ ಭಾರತದ ಇತಿಹಾಸದ ಮೇಲೆ ಪ್ರಭಾವ ಬೀರಿದಂತಹ 2 ಭೌಗೋಳಿಕ ಲಕ್ಷಣಗಳನ್ನು ಇಲ್ಲಿ ಉಲ್ಲೇಖಿಸಿ ಅಂತೇಳಿ ಕೇಳಿದ್ದಾರೆ. ನೆಕ್ಸ್ಟ್ 5 ಮಾರ್ಕಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದಿ ಇಂಪಾರ್ಟೆನ್ಸ್ ಆಫ್ ಆರ್ಕಿಯಾಲಜಿಕಲ್ ಸೋರ್ಸಸ್ ಇನ್ ರೀಕನ್ಸ್ಟ್ರಕ್ಟಿಂಗ್ ಇನ್ ಇಂಡಿಯನ್ ಹಿಸ್ಟ್ರಿ, ಅಂದರೆ ಭಾರತದ ಇತಿಹಾಸದಲ್ಲಿ ಪುನರ್ನಿರ್ಮಾಣದಲ್ಲಿ ಪುರಾತತ್ವದ ಮಹತ್ವಗಳನ್ನು ವಿವರಿಸಿ ಕೇಳಿದ್ದಾರೆ. ಸೆಕೆಂಡ್ ಕ್ವಶನ್, ಡಿಸ್ಕಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ಲಿಟರರಿ ಸೋರ್ಸಸ್ ಕೇಳಿದ್ದಾರೆ, ಅಂದರೆ ಸಾಹಿತ್ಯ ಮೂಲಗಳ ಮಹತ್ವಗಳನ್ನು ವಿವರಿಸಿ ಕೇಳಿದ್ದಾರೆ. ಥರ್ಡ್ ಕ್ವಶನ್, ಎಕ್ಸ್ಪ್ಲೇನ್ ದಿ ಇಂಪ್ಯಾಕ್ಟ್ ಆಫ್ ಇಂಡಿಯಾಸ್ ಜಿಯೋಗ್ರಫಿ ಆನ್ ಇಟ್ಸ್ ಹಿಸ್ಟ್ರಿ, ಭಾರತದ ಭೌಗೋಳಿಕ ಸ್ಥಿತಿಯ ಇತಿಹಾಸದ ಮೇಲೆ ಬೀರಿದ ಪ್ರಭಾವವನ್ನು ಇಲ್ಲಿ ವಿವರಿಸಿ ಕೇಳಿದ್ದಾರೆ. ನೆಕ್ಸ್ಟ್ 10 ಮಾರ್ಕಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ಡಿಸ್ಕ್ರೈಬ್ ದಿ ವೇರಿಯಸ್ ಸೋರ್ಸಸ್ ಅವೈಲೇಬಲ್ ಫಾರ್ ರೀಕನ್ಸ್ಟ್ರಕ್ಟಿಂಗ್ ಅರ್ಲಿ ಇಂಡಿಯನ್ ಹಿಸ್ಟ್ರಿ, ಭಾರತದ ಪ್ರಾರಂಭಿಕ ಇತಿಹಾಸದ ಪುನರ್ನಿರ್ಮಾಣಕ್ಕೆ ಲಭ್ಯವಿರುವ ಮೂಲಗಳನ್ನು ಇಲ್ಲಿ ವಿವರಿಸಿ ಕೇಳಿದ್ದಾರೆ. ಸೆಕೆಂಡ್ ಕ್ವಶನ್, ಡಿಸ್ಕಸ್ ಹೌ ಜಿಯೋಗ್ರಫಿ ಇನ್ಫ್ಲೂಯೆನ್ಸ್ಡ್ ಇಂಡಿಯನ್ ಸಿವಿಲಿಜನ್ಸ್ ಆ್ಯಂಡ್ ಕಲ್ಚರ್, ಭಾರತದ ಭೌಗೋಳಿಕ ಸ್ಥಿತಿಯು ಅದರ ನಾಗರಿಕತೆ ಮತ್ತು ಸಂಸ್ಕೃತಿಯ ಮೇಲೆ ಬೀರಿದ ಪ್ರಭಾವಗಳನ್ನು ಇಲ್ಲಿ ಚರ್ಚಿಸಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಇವಾಗ ಯೂನಿಟ್ 2 ಸ್ಟೋನ್ ಏಜ್ ಕಲ್ಚರ್ ಅಂತ ನೋಡ್ತೀವಿ, ಅಂದರೆ ಘಟಕ 2 ಏನಿದೆ, ಕಲ್ಲುಗಾಲದ ಸಂಸ್ಕೃತಿ. 2 ಮಾರ್ಕಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್ ಕ್ವಶನ್, ವಾಟ್ ಈಸ್ ದಿ ಪ್ಯಾಲಿಯೋಲಿಥಿಕ್ ಏಜ್, ಅಂದರೆ ಪ್ಯಾಲಿಯೋಲಿಥಿಕ್ ಯುಗ ಎಂದರೇನು ಅಂತ ಕೇಳಿದ್ದಾರೆ. ಸೆಕೆಂಡ್ ಕ್ವಶನ್, ನೇಮ್ ಎನಿ 2 ಪ್ಯಾಲಿಯೋಲಿಥಿಕ್ ಸೈಟ್ಸ್, 2 ಪ್ಯಾಲಿಯೋಲಿಥಿಕ್ ಸ್ಥಳಗಳನ್ನು ಇಲ್ಲಿ ಉಲ್ಲೇಖಿಸಿ ಕೇಳಿದ್ದಾರೆ. ಥರ್ಡ್ ಕ್ವಶನ್, ವಾಟ್ ಈಸ್ ನಿಯೋಲಿಥಿಕ್ ಕಲ್ಚರ್, ಅಂದರೆ ನೀಲಿಥಿಕ್ ಸಂಸ್ಕೃತಿ ಎಂದರೇನು ಕೇಳಿದ್ದಾರೆ. ಫೋರ್ತ್ ಒನ್ ಕ್ವಶನ್, ನೇಮ್ ಎನಿ 2 ನಿಯೋಲಿಥಿಕ್ ಸೈಟ್ಸ್ ಅಂತ ಕೇಳಿದ್ದಾರೆ, 2 ನೀಲಿಥಿಕ್ ಸ್ಥಳಗಳನ್ನು ಉಲ್ಲೇಖಿಸಿ ಕೇಳಿದ್ದಾರೆ. ನೆಕ್ಸ್ಟ್ ಫಿಫ್ತ್ ಒನ್ ಕ್ವಶನ್, ವಾಟ್ ಆರ್ ಮೆಗಾಲಿಥಿಕ್ಸ್, ಅಂದರೆ ಮೆಗಾಲಿಥ್ ಎಂದರೇನು ಅಂತ ಕೇಳಿದ್ದಾರೆ. ನೆಕ್ಸ್ಟ್ 5 ಮಾರ್ಕಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ಎಕ್ಸ್ಪ್ಲೇನ್ ದಿ ಮೇನ್ ಫೀಚರ್ಸ್ ಆಫ್ ದಿ ಪ್ಯಾಲಿಯೋಲಿಥಿಕ್ ಏಜ್, ಪ್ಯಾಲಿಯೋಲಿಥಿಕ್ ಯುಗದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಕೇಳಿದ್ದಾರೆ. ಸೆಕೆಂಡ್ ಒನ್, ರೈಟ್ ಎ ನೋಟ್ ಆನ್ ನಿಯೋಲಿಥಿಕ್ ಕಲ್ಚರ್, ಅಂದರೆ ನೀಲಿಥಿಕ್ ಸಂಸ್ಕೃತಿಯ ಕುರಿತು ಸಂಕ್ಷಿಪ್ತವಾಗಿ ಬರೆದು ಕೇಳಿದ್ದಾರೆ. ಥರ್ಡ್ ಒನ್ ಕ್ವಶನ್, ಎಕ್ಸ್ಪ್ಲೇನ್ ದಿ ಡಿಸ್ಟ್ರಿಬ್ಯೂಷನ್ಸ್ ಆಫ್ ನೆಗ್ಲಿಥಿಕ್ ಬ್ಯೂರಿಲೇಸ್ ಇನ್ ಸೌತ್ ಇಂಡಿಯಾ, ದಕ್ಷಿಣ ಭಾರತದ ಮೆಗಾಲಿಥಿಕ್ ಸಮಾಧಿಗಳ ವಿಸ್ತಾರಗಳನ್ನು ವಿವರಿಸಿ ಕೇಳಿದ್ದಾರೆ. ಇವಾಗ 10 ಮಾರ್ಕಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ಡಿಸ್ಕ್ರೈಬ್ ದಿ ಸ್ಟೋನ್ ಏಜ್ ಕಲ್ಚರ್ ಇನ್ ಇಂಡಿಯಾ, ಭಾರತದ ಕಲ್ಲುಗಾಲದ ಸಂಸ್ಕೃತಿಯನ್ನು ವಿವರಿಸಿ ಕೇಳಿದ್ದಾರೆ. ಸೆಕೆಂಡ್ ಒನ್ ಕ್ವಶನ್, ಡಿಸ್ಕಸ್ ದಿ ಮೇನ್ ಫೀಚರ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಸ್ ಆಫ್ ಮೆಗಾಲಿಥಿಕ್ ಕಲ್ಚರ್ ಇನ್ ಸೌತ್ ಇಂಡಿಯಾ, ದಕ್ಷಿಣ ಭಾರತದ ಮೆಗಾಲಿಥಿಕ್ ಸಂಸ್ಕೃತಿಯ ಪ್ರಮುಖ ಲಕ್ಷಣಗಳು ಮತ್ತು ವಿಸ್ತಾರಗಳನ್ನು ಇಲ್ಲಿ ಚರ್ಚಿಸಿ ಕೇಳಿದ್ದಾರೆ. ಸೊ ಇವೆಲ್ಲ ಏನಿದೆ ಯೂನಿಟ್ 2 ಇದೆ. ಇವಾಗ ಯೂನಿಟ್ 3 ನೋಡೋಣ. ಸಿವಿಲಿಜನ್ಸ್ ಆ್ಯಂಡ್ ಕಲ್ಚರ್ ಆಫ್ ಆನ್ಸಿಯಂಟ್ ಇನ್ ಇಂಡಿಯಾ, ಅಂದರೆ ಘಟಕ 3 ಏನಿದೆ, ಭಾರತದ ಪ್ರಾಚೀನ ನಾಗರಿಕತೆ ಮತ್ತು ಸಂಸ್ಕೃತಿಗಳನ್ನು ಒಳಗೊಂಡಿದೆ. ಇವಾಗ 2 ಮಾರ್ಕಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್ ಕ್ವಶನ್, ಹೂ ಡಿಸ್ಕವರ್ಡ್ ದಿ ಹರಪ್ಪನ್ ಸಿವಿಲಿಜನ್ಸ್,
ಹರಪ್ಪ ನಾಗರಿಕತೆಯನ್ನು ಯಾರು ಕಂಡುಹಿಡಿದರು? ಸೆಕೆಂಡ್ ಒನ್ ಕ್ವಶನ್, ನೇಮ್ ಎನಿ ಟು ಹರಪ್ಪನ್ ಸಿಟೀಸ್, ಅಂದರೆ ಹರಪ್ಪ ನಾಗರಿಕತೆಯ 2 ಪ್ರಮುಖ ನಗರಗಳನ್ನು ಇಲ್ಲಿ ಉಲ್ಲೇಖಿಸಿ ಅಂತ ಕೇಳಿದ್ದಾರೆ. ಥರ್ಡ್ ಕ್ವಶನ್, ಮೆನ್ಷನ್ 2 ಫ್ಯೂಚರ್ಸ್ ಆಫ್ ಹರಪ್ಪನ್ ಟೌನ್ ಪ್ಲ್ಯಾನಿಂಗ್, ಅಂದರೆ ಹರಪ್ಪ ನಾಗರಿಕ ಯೋಜನೆಯಲ್ಲಿ 2 ಲಕ್ಷ್ಯಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಫೋರ್ತ್ ಒನ್ ಕ್ವಶನ್, ಹೂ ವಾಸ್ ಮಹಾವೀರ, ಮಹಾವೀರ ಯಾರು ಅಂತ ಕೇಳಿದ್ದಾರೆ. ಫಿಫ್ತ್ ಒನ್ ಕ್ವಶನ್, ಹೂ ವಾಸ್ ಗೌತಮ ಬುದ್ಧ, ಗೌತಮ ಬುದ್ಧ ಯಾರು ಅಂತ ಹೇಳಿದ್ದಾರೆ. ನೆಕ್ಸ್ಟ್ 5 ಮಾರ್ಕ್ಸ್ಗೆ ಕೇಳುವಂಥ ಪ್ರಶ್ನೆಗಳನ್ನು ನೋಡೋಣ. ಫಸ್ಟ್ ಒನ್, ಎಕ್ಸ್ಪ್ಲೇನ್ ದಿ ಮೇನ್ ಫೀಚರ್ಸ್ ಆಫ್ ದಿ ಹರಪ್ಪನ್ ಸಿವಿಲಿಜನ್ಸ್, ಹರಪ್ಪ ನಾಗರಿಕತೆಯ ಪ್ರಮುಖ ಲಕ್ಷಣಗಳಲ್ಲಿ ನಾವು ಏನು ಮಾಡಬೇಕು, ವಿವರಿಸಬೇಕು. ಸೆಕೆಂಡ್ ಕ್ವಶನ್ ಏನಿದೆ, ಡಿಸ್ಕಸ್ ದಿ ಡಿಕ್ಲೈನ್ ಆಫ್ ಹರಪ್ಪನ್ ಸಿವಿಲಿಜನ್ಸ್, ಹರಪ್ಪ ನಾಗರಿಕತೆಯ ಪತನವನ್ನು ಇಲ್ಲಿ ನಾವು ತಿಳಿಸಬೇಕು. ಥರ್ಡ್ ಕ್ವಶನ್, ಕಂಪೇರ್ ಅರ್ಲಿ ಆ್ಯಂಡ್ ಲೇಟರ್ ವೇದಿಕ್ ಸೊಸೈಟೀಸ್, ಪ್ರಾರಂಭಿಕ ಮತ್ತು ನಂತರದ ವೇದ ಸಮಾಜಗಳ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಫೋರ್ತ್ ಕ್ವಶನ್ ಇದೆ, ಎಕ್ಸ್ಪ್ಲೇನ್ ದಿ ಟೀಚಿಂಗ್ಸ್ ಆಫ್ ಮಹಾವೀರ, ಮಹಾವೀರನ ಉಪದೇಶಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಫಿಫ್ತ್ ಕ್ವಶನ್, ರೈಟ್ ಎ ನೋಟ್ ಆನ್ ದಿ ಸ್ಪ್ರೆಡ್ ಆಫ್ ಬುದ್ಧಿಸಮ್, ಅಂದರೆ ಬೌದ್ಧ ಧರ್ಮದ ಪ್ರಸಾರದ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದ್ದಾರೆ. ಇವಾಗ 10 ಮಾರ್ಕ್ಸ್ಗೆ ಕ್ವಶನ್ಸ್ಗೆ ನೋಡೋಣ. ಫಸ್ಟ್ ಒನ್, ಎಕ್ಸ್ಪ್ಲೇನ್ ದಿ ಲೈಫ್ ಆ್ಯಂಡ್ ಟೀಚಿಂಗ್ಸ್ ಆಫ್ ಗೌತಮ್ ಬುದ್ಧ, ಗೌತಮ ಬುದ್ಧನ ಜೀವನ ಮತ್ತು ಅವನ ಉಪದೇಶಗಳನ್ನು ಇಲ್ಲಿ ವಿವರಿಸಿ ಅಂತ ಕೇಳಿದ್ದಾರೆ. ಸೆಕೆಂಡ್ ಒನ್ ಕ್ವಶನ್, ಡಿಸ್ಕ್ರೈಬ್ ದಿ ವೇದಿಕ್ ಸೊಸೈಟಿ, ಪೊಲೈಟಿ ಆ್ಯಂಡ್ ರಿಲಿಜನ್, ವೇದಕಾಲೀನ ಸಮಾಜ, ರಾಜ್ಯ ಮತ್ತು ವ್ಯವಸ್ಥೆಗಳು, ಧರ್ಮದಲ್ಲಿ ಉಲ್ಲೇಖಿರುವಂಥ ಎಲ್ಲ ಏನಿದೆಯಲ್ಲ ಅವುಗಳನ್ನು ನಾವು ಇಲ್ಲಿ ವಿವರಿಸಬೇಕು. ಥರ್ಡ್ ಕ್ವಶನ್ಸ್, ಡಿಸ್ಕಸ್ ದಿ ರೈಸ್ ಆ್ಯಂಡ್ ಸ್ಪ್ರೆಡ್ ಆಫ್ ಜೈನಿನಿಸಮ್, ಜೈನ ಧರ್ಮದ ಉದಯ ಮತ್ತು ಪ್ರಸಾರಗಳನ್ನು ಇಲ್ಲಿ ವಿವರಿಸಿ ಕೇಳಿದ್ದಾರೆ. ನೆಕ್ಸ್ಟ್ ಇವೆಲ್ಲ ಏನಿದೆ ಥರ್ಡ್ ಯೂನಿಟ್ ಆಗಿದೆ. ಇವಾಗ ಫೋರ್ತ್ ಯೂನಿಟ್ ನೋಡೋಣ. ಗ್ರೀಕ್ ಇನ್ವೇಷೇಷನ್ಸ್ ಆ್ಯಂಡ್ ಕಿಂಗ್ಡಮ್ಸ್ ಆಫ್ ನಾರ್ತರ್ನ್ ಇಂಡಿಯಾ, ಘಟಕ 4 ಏನಿದೆ, ಗ್ರೀಕ್ ಆಕ್ರಮಣ ಮತ್ತು ಉತ್ತರ ಭಾರತದ ರಾಜ್ಯಗಳು ಅಂತ ಹೇಳಿದೆ. 2 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ಹೂ ಲೆಡ್ ದಿ ಗ್ರೀಕ್ ಇನ್ವೇಷೇಷನ್ ಆಫ್ ಇಂಡಿಯಾ, ಭಾರತವನ್ನು ಆಕ್ರಮಿಸಿದ ಗ್ರೀಕ್ ನಾಯಕ ಯಾರು? ಸೆಕೆಂಡ್ ಕ್ವಶನ್ ಇದೆ, ವೆನ್ ಡಿಡ್ ಅಲೆಕ್ಸಾಂಡರ್ ಇನ್ವೇಡ್ ಇಂಡಿಯಾ, ಅಲೆಕ್ಸಾಂಡರ್ ಯಾವ ವರ್ಷ ಭಾರತವನ್ನು ಆಕ್ರಮಿಸಿದನು? ಥರ್ಡ್ ಕ್ವಶನ್, ಹೂ ವಾಸ್ ಚಂದ್ರಗುಪ್ತ ಮೌರ್ಯ, ಚಂದ್ರಗುಪ್ತ ಮೌರ್ಯ ಯಾರು? ಫೋರ್ತ್ ಕ್ವಶನ್, ವಾಟ್ ಈಸ್ ಧಮ್ಮ, ಧಮ್ಮ ಎಂದರೇನು? ಹೂ ವಾಸ್ ಕನಿಷ್ಕ, ಕನಿಷ್ಕ ಯಾರು? ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ಎಕ್ಸ್ಪ್ಲೇನ್ ದಿ ಇಂಪ್ಯಾಕ್ಟ್ ಆಫ್ ಅಲೆಕ್ಸಾಂಡರ್ಸ್ ಇನ್ವೇಷೇಷನ್, ಅಲೆಕ್ಸಾಂಡರ್ ಆಕ್ರಮಣದ ಪರಿಣಾಮಗಳನ್ನು ವಿವರಿಸಿ ಕೇಳಿದ್ದಾರೆ. ಸೆಕೆಂಡ್ ಕ್ವಶನ್, ರೈಟ್ ಎ ಶಾರ್ಟ್ ನೋಟ್ ಆನ್ ಚಂದ್ರಗುಪ್ತ ಮೌರ್ಯಾಸ್ ಅಡ್ಮಿನಿಸ್ಟ್ರೇಷನ್ಸ್, ಚಂದ್ರಗುಪ್ತ ಮೌರ್ಯನ ಆಡಳಿತ ವ್ಯವಸ್ಥೆಯ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿ. ಥರ್ಡ್ ಕ್ವಶನ್, ಎಕ್ಸ್ಪ್ಲೇನ್ ಅಶೋಕ ಧರ್ಮ, ಅಶೋಕ ಧರ್ಮ ನೀತಿಯನ್ನು ವಿವರಿಸಿ ಕೇಳಿದ್ದಾರೆ. ಫೋರ್ತ್ ಕ್ವಶನ್, ರೈಟ್ ಅಬೌಟ್ ಮೌರ್ಯನ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್, ಮೌರ್ಯ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪಗಳ ಬಗ್ಗೆ ವಿವರಿಸಿ ಕೇಳಿದ್ದಾರೆ. ಫಿಫ್ತ್ ಕ್ವಶನ್, ಎಕ್ಸ್ಪ್ಲೇನ್ ದಿ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಆಫ್ ದಿ ಕುಶಾನಸ್, ಕುಶಾನರ ಕಲೆ ಮತ್ತು ವಾಸ್ತುಶಿಲ್ಪಗಳನ್ನು ವಿವರಿಸಿ ಕೇಳಿದ್ದಾರೆ. ಇವಾಗ 10 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ಡಿಸ್ಕ್ರೈಬ್ ದಿ ಕಾಸಸ್, ಕೋರ್ಸ್ ಆ್ಯಂಡ್ ಇಫೆಕ್ಟ್ ಆಫ್ ಅಲೆಕ್ಸಾಂಡರ್ಸ್ ಇನ್ವೇಷೇಷನ್, ಅಲೆಕ್ಸಾಂಡರ್ನ ಆಕ್ರಮಣದ ಕಾರಣಗಳು, ಹಾದಿಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ ಕೇಳಿದ್ದಾರೆ. ಸೆಕೆಂಡ್ ಕ್ವಶನ್ಸ್, ಡಿಸ್ಕಸ್ ದಿ ಅಚೀವ್ಮೆಂಟ್ಸ್ ಆಫ್ ಚಂದ್ರಗುಪ್ತ ಮೌರ್ಯ, ಚಂದ್ರಗುಪ್ತ ಮೌರ್ಯಗಳ ಸಾಧನೆಗಳನ್ನು ಇಲ್ಲಿ ವಿವರಿಸಿ ಕೇಳಿದ್ದಾರೆ. ಥರ್ಡ್ ಕ್ವಶನ್, ಎಕ್ಸ್ಪ್ಲೇನ್ ಅಶೋಕಾಸ್ ಕಾಂಟ್ರಿಬ್ಯೂಷನ್ಸ್ ಟು ಬುದ್ಧಿಸಮ್ ಆ್ಯಂಡ್ ಆರ್ಟ್, ಅಶೋಕನ ಬೌದ್ಧ ಧರ್ಮ ಮತ್ತು ಕಲೆಗಳಲ್ಲಿ ಮಾಡಿದ ಕೊಡುಗೆಗಳನ್ನು ಇಲ್ಲಿ ವಿವರಿಸಿ ಕೇಳಿದ್ದಾರೆ. ಫೋರ್ತ್ ಕ್ವಶನ್ಸ್, ಇವ್ಯಾಲ್ಯುಯೇಟ್ ಕನಿಷ್ಕಾಸ್ ಕಾಂಟ್ರಿಬ್ಯೂಷನ್ಸ್ ಟು ಆರ್ಟ್ ಆ್ಯಂಡ್ ಕಲ್ಚರ್, ಕನಿಷ್ಕನ ಕಲೆ ಮತ್ತು ಸಂಸ್ಕೃತಿಗೆ ಕೊಡುಗೆಗಳನ್ನು ಇಲ್ಲಿ ಏನೈತಿ ವಿವರಿಸಿ ಕೇಳಿದ್ದಾರೆ. ಸೊ ಇವು ಇಲ್ಲಿಗೆ ಕ್ವಶನ್ಸ್ ಏನಿದೆ ಫೋರ್ತ್ ಯೂನಿಟ್ ಇದೆ. ನೆಕ್ಸ್ಟ್ ಫಿಫ್ತ್ ಯೂನಿಟ್ ನೋಡೋಣ. ಮ್ಯಾಪ್ ಟಾಪಿಕ್ಸ್ ಅಂದರೆ ನಕ್ಷೆಯ ವಿಷಯಗಳ ಬಗ್ಗೆ ನೋಡೋಣ. 2 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ಮೆನ್ಷನ್ ಎನಿ 2 ಇಂಪಾರ್ಟೆಂಟ್ ಆಫ್ ಹರಪ್ಪನ್ ಸೈಟ್ಸ್, ಹರಪ್ಪ ನಾಗರಿಕತೆಯ 2 ಪ್ರಮುಖ ಸ್ಥಳಗಳನ್ನು ವಿವರಿಸಿ ಕೇಳಿದ್ದಾರೆ. ಸೆಕೆಂಡ್ ಕ್ವಶನ್ ಏನಿದೆ, ನೇಮ್ ಎನಿ 2 ಪ್ಲೇಸಸ್ ವೇರ್ ಅಶೋಕನ್ ಇನ್ಸ್ಪೈರೇಷನ್ಸ್ ಅರೌಂಡ್ ಫೌಂಡ್, ಅಶೋಕನ ಶಾಂಸ್ತಗಣಗಳು ಕಂಡು ಬಂದ 2 ಸ್ಥಳಗಳನ್ನು ವಿವರಿಸಿ ಕೇಳಿದ್ದಾರೆ. ಇವಾಗ 5 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ಮಾರ್ಕ್ ಆ್ಯಂಡ್ ಎಕ್ಸ್ಪ್ಲೇನ್ 5 ಇಂಪಾರ್ಟೆಂಟ್ ಹರಪ್ಪನ ಸೈಟ್ಸ್ ಆನ್ ದಿ ಮ್ಯಾಪ್, ನಕ್ಷೆಯಲ್ಲಿ 5 ಪ್ರಮುಖ ಹರಪ್ಪ ಸ್ಥಳಗಳನ್ನು ಗುರುತಿಸಿ ಕೇಳಿದ್ದಾರೆ. ನಿಮಗೆ ನಕ್ಷೆ ಕೊಡ್ತಾರೆ, ಆ ನಕ್ಷೆಯಲ್ಲಿ ನೀವು ಸ್ಥಳಗಳನ್ನು ಗುರುತಿಸಬೇಕು. ಸೆಕೆಂಡ್ ಒನ್ ಕ್ವಶನ್, ಶೋ ದಿ ಮೇಜರ್ ಅಶೋಕನ್ ಇನ್ಸ್ಕ್ರಿಪ್ಷನ್ಸ್ ಆನ್ ದಿ ಮ್ಯಾಪ್, ನಕ್ಷೆಯಲ್ಲಿ ಅಶೋಕನ ಪ್ರಮುಖ ಶಾಸನಗಳ ಸ್ಥಳಗಳನ್ನು ಇಲ್ಲಿ ಗುರುತಿಸಿ ಕೇಳಿದ್ದಾರೆ. ನೆಕ್ಸ್ಟ್ 10 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ಡ್ರಾ ಆ್ಯಂಡ್ ಔಟ್ಲೈನ್ ಮ್ಯಾಪ್ ಶೋಯಿಂಗ್ ದಿ ಕಂಟೆಕ್ಸ್ಟ್ ಆಫ್ ದಿ ಹರಪ್ಪನ್ ಸಿವಿಲೈಸೇಷನ್ಸ್, ಹರಪ್ಪ ನಾಗರಿಕತೆಯಲ್ಲಿ ತೋರಿಸುವಂಥ ಒಂದು ನಕ್ಷೆ ಚಿತ್ರವನ್ನು ಬಿಡಿಸಿ ಕೇಳಿದ್ದಾರೆ. ಸೆಕೆಂಡ್ ಕ್ವಶನ್,
ಶೋ ಆ್ಯಂಡ್ ಡಿಸ್ಕಸ್ ದಿ ಡಿಸ್ಟ್ರಿಬ್ಯೂಷನ್ಸ್ ಆಫ್ ಅಶೋಕನ್ ಇನ್ಸ್ಕ್ರಿಪ್ಷನ್ಸ್. ಅಶೋಕನ ಶಾಸನಗಳು ವಿಸ್ತಾರಗಳು ಅವು ನಕ್ಷೆಗಳಲ್ಲಿ ಏನೈತಿ, ಅಶೋಕನ ಶಾಸನಗಳು ಏನೈತಿಲ್ಲ ಆ ವಿಸ್ತಾರವನ್ನು ಏನೈತಿ ನಕ್ಷೆಯಲ್ಲಿ ಮಾರ್ಕ್ ಮಾಡಿ ಅದರ ಬಗ್ಗೆ ಸ್ವವಿವರವಾಗಿ ವಿವರಿಸಿ ತಂದಿರೋದು. ಸೊ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮಗೆ BA ಸೆಮಿಸ್ಟರ್ನಲ್ಲಿ ಹಿಸ್ಟ್ರಿ ಆಫ್ ಇಂಡಿಯಾ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ಕಮೆಂಟ್ ಮುಖಾಂತರ ತಿಳಿಸಿದರೆ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು.